NMMS ನ ಮೆಂಟಲ್ ಎಬಿಲಿಟಿ ತರಗತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಮಕ್ಕಳ, ಈಗಾಗ್ಲೇ ನಾವು ಅಕ್ಷರ ಶ್ರೇಣಿಗಳು, ಸಂಖ್ಯಾ ಶ್ರೇಣಿಗಳ ಬಗ್ಗೆ ನಾವು ಈಗಾಗ್ಲೇ ಬಿಡಿಸಿದೀವಿ. ಸೊ ಅದ್ ಹೇಗಿರುತ್ತೆ, ಯಾವ ರೀತಿ ಲೆಕ್ಕಗಳ ಬರುತ್ತೆ, ಯಾವ ರೀತಿ ನಾವು ಸಂಬಂಧಗಳನ್ನ ಗುರುತಿಸ್ತೀವಿ ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಿದೆ. ಸೊ ಈ ಒಂದು ತರಗತಿಯಲ್ಲಿ ನಾವೇನ್ ಮಾಡೋಣ, ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ತಿಳಿಯೋಣ. ಸೊ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂದ್ರೆ ಅದನ್ನ ನಾವು ಗುಪ್ತ ಸಂಕೇತೀಕರಣ ಅಂತ ಕರಿತೀವಿ. ಹಾಗಾದ್ರೆ ಏನ್ ಮಾಡ್ತೀವಿ ಇಲ್ಲಿ, ನಾವ್ ಏನನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು, ಹೇಗೆ ನಾವು ಪ್ರಶ್ನೆಗೆ ಉತ್ತರವನ್ನ ಕಂಡ್ಕೋಬೇಕು ಅನ್ನೋದನ್ನ ಸೊ ನಾವು ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ಎಲ್ರಿಗೂ ಮತ್ತೊಮ್ಮೆ ತರಗತಿಗೆ ವೆಲ್ಕಮ್ ಹೇಳ. ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಓಕೆ, ಎಸ್. ಸೊ ಟುಡೇಸ್ ಟಾಪಿಕ್ ಈಸ್ ಮೆಂಟಲ್ ಎಬಿಲಿಟಿ ಟೆಸ್ಟ್, ದಟ್ ಇಸ್ ಮ್ಯಾಟ್, coding and decoding. So coding and decoding, what do you mean by coding and decoding? See, in a letter, coding various patterns or rules are used. Such questions judge the mental ability and intelligence of a candidate. It may include analogical, forward sequence, backward sequence, rearrangement and tabular arrangement. So ನಾವಿಲ್ಲಿ ಏನ್ ಮಾಡ್ತೀವಿ, ಅಕ್ಷರ ಕೋಡಿಂಗ್ ನಲ್ಲಿ ವಿವಿಧ ನಿಯಮಗಳು, ವಿನ್ಯಾಸಗಳನ್ನ ಬಳಸಲಾಗತ್ತೆ. ಇಂತಹ ಪ್ರಶ್ನೆಗಳನ್ನ ಯಾಕೆ ಕೇಳ್ತೀವಿ, ಯಾಕೆ ಮಕ್ಕಳಿಗೆ ಇದನ್ನ ಕೇಳ್ತಾರೆ ಅಂತಂದ್ರೆ, ಮಕ್ಕಳ ಅಭ್ಯರ್ಥಿಯ ಬುದ್ಧಿಮತ್ತೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸಲಾಗತ್ತೆ. ಇಲ್ಲಿ ಏನ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ, ಮುಂದಿನ ವಿನ್ಯಾಸ, ಹಿಂದಿನ ವಿನ್ಯಾಸ ಮತ್ತು ಮರು ಜೋಡಣೆ ಹೇಗಿದೆ, ಕೋಷ್ಟಕಗಳ ಜೋಡಣೆ ಹೇಗಿದೆ, ಆ ರೀತಿ ಕೋಷ್ಟಕ ಜೋಡಣೆ ಒಳಗೊಂಡಿದೆಯಾ, ಸಂಖ್ಯೆಗಳು ಇನ್ವಾಲ್ವ್ ಆಗಿದೆನಾ, ಅಥವಾ ಹಿಂದೆ ಎಷ್ಟು ಅಕ್ಷರ ಹೋಗಿದೆ, ಮುಂದೆ ಎಷ್ಟು ಅಕ್ಷರ ಇದೆ, ಹೌದಾ, ಎಷ್ಟು ಅಕ್ಷರ ಬಿಟ್ಟು ಇದೆ, ಅಕ್ಷರ ಇದೆನಾ, ಮೊದಲನೇ ಅಕ್ಷರ ಇದೆನಾ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಎಸ್. ಹಾಗಾದ್ರೆ ಇಲ್ಲಿ ಒಂದು ಉದಾಹರಣೆ ನೋಡೋದಾದ್ರೆ, ಲೆಟರ್ ಟು ಲೆಟರ್ ಕೋಡಿಂಗ್, ಅಕ್ಷರದಿಂದ ಅಕ್ಷರಕ್ಕೆ ಒಂದು ಕೋಡಿಂಗ್ ಮಾಡ್ಬೇಕಂದ್ರೆ ಏನಾಗತ್ತೆ. ಸೊ ಕೋಡಿಂಗ್ ಅಂದ್ರೆ ಏನು, ಅಲ್ಲಿ ಇರುವಂತಹ ಒಂದು ಜೋಡಣೆಯನ್ನ ಅಬ್ಸರ್ವ್ ಮಾಡೋದು. ಕೋಡಿಂಗ್ ಅಂದ್ರೆ ಮುಂದೆ ಹೋಗಿದಾರ, ಹಿಂದೆ ಬಂದಿದಾರ, ಕೋಡ್ ಮಾಡಿದಾರ, ಡಿ ಕೋಡ್ ಮಾಡಿದಾರ, ಸೊ ಅಲ್ಲಿ ಯಾವ ರೀತಿಯ ವಿನ್ಯಾಸ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು, ಹೌದಲ್ವಾ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. Sumana can be written as ANAMUS. Then in the same language, how will you code Manasa? So Sumana ಪದವನ್ನ ನಾವು ANAMUS ಅಂತ ಕೋಡ್ ಮಾಡಬಹುದಾದ್ರೆ, ಅದೇ ಭಾಷೆಯಲ್ಲಿ ಮಾನಸ ಅಂತ ಪದವನ್ನ ಹೇಗೆ ಕೋಡ್ ಮಾಡಬಹುದು? ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, ಮೊದಲು ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, ಸುಮನ ಅಂತ ಕೊಟ್ಟಿದ್ದಾರೆ, ಸುಮನನ ಹೇಗೆ ಬರೆದಿದ್ದಾರೆ ಅವರು ಅದನ್ನ ನೋಡ್ಬೇಕು. ಸೊ ಸುಮನವನ್ನ ಹೇಗೆ ಬರೆದಿದ್ದಾರೆ, ANAMUS ಅಂತ ಬರ್ದಿದ್ದಾರೆ. ಸೊ ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡೋಣ, ಏನಂತ ಇದೆ ಇದು. ಸೊ ಸುಮನವನ್ನ ANAMUS ಅಂತ ಬರ್ದಿದ್ದಾರೆ. ಯಾಕೆ ಹೀಗ್ ಬರೆದ್ರು? ಸೊ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಏನೂ ಮಾಡಿಲ್ಲ ಅವರು. ಸೊ ಲೆಟರ್ಸ್ ಅನ್ನ ಹಿಂದೆ ಮುಂದೆ ಮಾಡಿದ್ದಾರೆ. ಹೇಗ್ ಮಾಡಿದ್ದಾರೆ, ಕೊನೆಯಿಂದ ಮೊದಲಿಗೆ ಬರ್ದಿದ್ದಾರೆ. ಸೊ SUMANA ಅಂದ್ರೆ ಸುಮನ, ಅದನ್ನ ಅವ್ರು ಏನ್ ಮಾಡಿದ್ದಾರೆ, ಕೊನೆಯಿಂದ ಮೊದಲನೆಗೆ ಅಂದ್ರೆ ANAMUS. ಸೊ ಉಲ್ಟಾ ಬರ್ದಿದ್ದಾರೆ ಅದನ್ನ, ಹೌದಾ. ಇದೇ ಒಂದು ಲಾಜಿಕ್ ಅನ್ನ ಬಳಸಿದ್ದಾರೆ. ಹಾಗಾದ್ರೆ ಸುಮನವನ್ನ ಹೀಗೆ ಬರೀಬಹುದಾದ್ರೆ ಮಾನಸವನ್ನ ಹೇಗ್ ಬರೀತೀರಾ? ಮತ್ತೆ ಅದೇ ಲಾಜಿಕ್ ಅನ್ನ ಬಳಸ್ತೀವಿ. ಮಾನಸವನ್ನ ನಾವು ಹೀಗ್ ಬರೆದ್ರೆ MANASA ಅಂತ ನಾವು ಬರೆದ್ರೆ, ಸೊ ಅದನ್ನ ಉಲ್ಟಾ ಮಾಡಿ ಬರೆಯೋಣ, ಏನಾಗತ್ತೆ, ASANAM ಅಂತ ಆಗತ್ತೆ, ಹೌದಾ. ಸೊ ಇದು ನಮ್ಮ ಕರೆಕ್ಟ್ ಆದ ಉತ್ತರ. ಇದೇ ರೀತಿಯಾದ ಪ್ರಶ್ನೆಗಳನ್ನ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಲ್ಲಿ ಕೇಳ್ತಾರೆ. ಇದು ಒಂದು ಸಣ್ಣ ಹಾಗಾದ್ರೆ ಇಲ್ಲಿ ಏನನ್ನ ನಾವು ಬಳಸ್ತೀವಿ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಅಂತ ನೋಡೋದಾದ್ರೆ, ಯೂಸ್ ದ ಫಾಲೋವಿಂಗ್ ಟೇಬಲ್ ಫಾರ್ ಸಾಲ್ವಿಂಗ್ ದ ಕೋಡಿಂಗ್ ಡಿಕೋಡಿಂಗ್ ಪ್ರಾಬ್ಲಮ್ಸ್. ಸೊ ಕೆಳಗಿನ ಕೋಷ್ಟಕವನ್ನ ನಾವು ಬಳಸ್ತೀವಿ
ಇಲ್ಲಿ ಕೇವಲ ಅಕ್ಷರಗಳು ಮಾತ್ರ ಇರೋದಿಲ್ಲ, ಸೊ ಸಂಖ್ಯೆಗಳು ಕೂಡ ಇನ್ವಾಲ್ವ್ ಆಗಿರತ್ತೆ. ಓಕೆ, ಸೊ ಕೇವಲ ಅಕ್ಷರ ಸರಣಿ ಅಲ್ಲ, ಕೇವಲ ಸಂಖ್ಯಾ ಸರಣಿ ಅಲ್ಲ, ಇಲ್ಲಿ ಅಕ್ಷರ ಮತ್ತು ಸಂಖ್ಯೆಗಳು ಎರಡು ಕೂಡ ಇರತ್ತೆ. ಹಾಗಾದ್ರೆ ಎ ಟು ಝಡ್ ಅಂತ ನೀವು ಬರ್ಕೊಂಡಾಗ ಎಗೆ ನಾವೇನಂತ ಹೇಳ್ತೀವಿ, ಮೊದಲನೇ ಸಂಖ್ಯೆ ಮೊದಲನೇ ಅಕ್ಷರ, ಸೊ ಫಸ್ಟ್ ಲೆಟರ್ ಇಟ್ ಈಸ್, ಸೊ ದ ನಂಬರ್ 1, ರೈಟ್. ನೆಕ್ಸ್ಟ್ ಲೆಟರ್ ಇಸ್ 2, 2 is ಬಿ. ಹಂಗೆ ಹೋದ್ರೆ ಲೈಕ್ ದಟ್ Z is 26, 26th letter is Z. ಸೊ Z ಗೆ ನೀವು ಯಾವ ನಂಬರ್ ಕೊಡ್ತೀರಾ, 26 ಅಂತ ಕೊಡ್ತೀರಾ, ಹೌದಲ್ವಾ? ಸೊ ಇಲ್ಲಿ ನಮ್ಗೆ ಈ ಒಂದು ಟೇಬಲ್ ಅನ್ನ ನಾವೇನ್ ಮಾಡ್ತೀವಿ, ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಬಳಸ್ತೀವಿ. ಸೊ ಈ ಒಂದು ಟೇಬಲ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ. ನಿಮ್ಗೆ ಕ್ವಶನ್ ಕೊಟ್ಟಾಗ ಮೇಲೆ ಟೇಬಲ್ ಅನ್ನ ಕರೆಕ್ಟ್ ಆಗಿ ಬರ್ಕೊಳ್ರಿ. ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಟೇಬಲ್ ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ಜೆ ಅಂದ್ರೆ ಎಷ್ಟನೇ ಸಂಖ್ಯೆ, ಎಷ್ಟನೇ ಅಕ್ಷರ, 10ನೇ ಅಕ್ಷರ. ಎನ್ ಅಂತಂದ್ರೆ 14ನೇ ಅಕ್ಷರ. ನೀವು ಎಷ್ಟು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಅಕ್ಷರಗಳು ಮತ್ತು ಸಂಖ್ಯೆಗಳು ನೆನಪು ಉಳಿಯತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಾವು ರೈಟ್ ದ ಆಲ್ಫಾಬೆಟ್ಸ್ ಇನ್ ರಿವರ್ಸ್ ಆರ್ಡರ್ ಅಂಡ್ ಟ್ಯಾಬ್ಯುಲೇಟ್ ದ ವ್ಯಾಲ್ಯೂಸ್. ಈಗ ಅಕ್ಷರಗಳನ್ನ ನಾವೇನ್ ಮಾಡಿದೀವಿ, ರಿವರ್ಸ್ ಆರ್ಡರ್ ಅಲ್ಲಿ ಬರ್ದಿದ್ದೀವಿ. ಅವಾಗ ಏನಾಗತ್ತೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ವರ್ಗು ಬರೀತೀರಾ, ಅದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರೆಯೋಣ. ರಿವರ್ಸ್ ಆರ್ಡರ್ ಅಂತಂದ್ರೆ ಏನು, ಸೊ ನಾವ್ ಇಲ್ಲಿ ಏನ್ ಮಾಡಿದ್ವಿ, ಎಂ ವರ್ಗು ಬರೋದು ಕೆಳಗೆ, ಮತ್ತೆ ಎಂ ಕೆಳಗೆ ಎನ್ ಬರೋದು, ಮತ್ತೆ ರಿವರ್ಸ್ ಆರ್ಡರ್ ಅಲ್ಲಿ ಬರಿತೀವಿ. ಎಲ್ಲಿವರೆಗೂ, ಎ ಕೆಳಗೆ ಝಡ್ ವರ್ಗು, ಮೊದಲನೇ ಅಕ್ಷರದ ಕೆಳಗೆ ಕೊನೆ ಅಕ್ಷರ ಬರುವಂತೆ ನಾವು ಕರೆಕ್ಟ್ ಆಗಿ ಬರ್ದಿದೀವಿ, ಒಂದ್ ಸೀಕ್ವೆನ್ಸ್ ಅಲ್ಲಿ ಬರ್ದಿದೀವಿ, ಹೌದಾ? ನೆಕ್ಸ್ಟ್ ಇಲ್ಲಿ in this type a letter is coded to a particular number based on a particular sequence. ಇಲ್ಲಿ ಅಕ್ಷರ ಒಂದಕ್ಕೆ ನಿರ್ದಿಷ್ಟ ಕ್ರಮವನ್ನ ಅನುಸರಿಸಿ ಸಂಖ್ಯೆಗಳನ್ನ ಪಡೆಯಲಾಗತ್ತೆ. ಓಕೆ, ಸೊ ಸಂಖ್ಯಾ ಸರಣಿಗಳನ್ನ ನೀವು ಹಿಂದೆ ನೋಡಿದ್ರೆ ಇಲ್ಲಿ ನಿರ್ದಿಷ್ಟ ಅಕ್ಷರಗಳಿಗೆ ನಿರ್ದಿಷ್ಟ ಸಂಖ್ಯೆಗಳು ಬರುತ್ತೆ, ಹೌದಾ? ಈ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ CAT can be coded as 3120. then ಕೋಡ್ ಫಾರ್ ಮ್ಯಾನ್. ಯಾಕೆ ನಮ್ಗೆ CAT 3120 ಅಂತ ಬಂತು? ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡೋದಾದ್ರೆ ಸಿ ನ ಅಕ್ಷರದ ಸಂಖ್ಯೆ ಎಷ್ಟಿದೆ, 3 ಅಂತ ಇದೆ, ಹೌದಾ? ಸಿ ಎಷ್ಟನೇ ಅಕ್ಷರ ಇದು, 3ನೇ ಅಕ್ಷರ. CA1, ಟಿ ಅಂತಂದ್ರೆ ಎಲ್ಲಿ ಬಂತು ನಿಮ್ಗೆ, ಟಿ ಅಂತಂದ್ರೆ ಎಲ್ಲಿ ಬಂತು, ಇಲ್ಲಿ ಬಂತು. ಸೊ ಟಿ ಎಷ್ಟನೇ ಅಕ್ಷರ, 20ನೇ ಅಕ್ಷರ. ಸೊ ಅದನ್ನ ನಾವು ಹೇಗ್ ಬರಿಬಹುದು, CAT can be written as 3120. like that man can be written as, ಎಂ ಅಂತಂದ್ರೆ ಎಷ್ಟನೇ ಅಕ್ಷರ, ಸೊ ಎಂ ಅಂತ ನೀವು ನೋಡಿದ್ರೆ ಅದ ಎಷ್ಟನೇ ಅಕ್ಷರ, ಎಂ ಎಲ್ಲಿದೆ, ಇಲ್ಲಿದೆ, 13, ಹೌದಾ? ಮ್ಯಾನ್ ಕ್ಯಾನ್ ಬಿ ರಿಟರ್ನ್ ಆಸ್, ಮ್ಯಾನ್ ಎಂ is 13 and A is 1, N is 14. so 13114, right? 13114 is the right answer. ಓಕೆ, ಸೊ ಆ ಅಕ್ಷರದ ಕೆಳಗೆ ಆ ಸಂಖ್ಯೆ ಬಂದಿದೆ, ಸೊ ಆ ಸಂಖ್ಯೆಯನ್ನ ಆಧರಿಸಿ ಕೋಡ್ ಮಾಡಿದ್ದಾರೆ ಇಲ್ಲಿ, ಹೌದಾ? ಇದೇ ತರಹದ ಲೆಕ್ಕಗಳನ್ನ ನಾವೀಗ ಬಿಡಿಸೋಣ. ಸೊ ಮೊದಲನೇ ಲೆಕ್ಕ ಏನಂತ ಬರುತ್ತೆ ನಮ್ಗೆ, ಹೋಮ್ ಈಸ್ ಕೋಡೆಡ್ ಆಸ್ IQPI. then in the same language STEM STEM is coded as. ಹೋಮ್ ಅನ್ನು IQPI ಎಂದು ಬರೆದರೆ ಅದೇ ಭಾಷೆಯಲ್ಲಿ STEM ಅನ್ನ ಹೀಗೆ ಬರಿಬಹುದು. ಹೇಗ್ ಬರಿಬಹುದು? ಸೊ ಇಲ್ಲಿ ಏನ್ ಲಾಜಿಕ್ ಯೂಸ್ ಮಾಡಿದ್ದಾರೆ ನೋಡೋಣ. ಹೋಮ್ ಅನ್ನ ಹೇಗ್ ಬರ್ದಿದೀವಿ, ಹೋಮ್ ಅನ್ನ ನಾವ್ ಹೇಗ್ ಬರ್ದಿದೀವಿ, ಸೊ ನೋಡೋಣ. ಹೋಮ್ ಕ್ಯಾನ್ ಬಿ ರಿಟರ್ನ್ ಆಸ್, ಸೊ ಇಲ್ಲೇ ಬರ್ಕೊಳ್ಳೋಣ. HOME. ಎಸ್, ಹೋಮ್ ಅನ್ನ ಹೇಗಂತ ಬರ್ದಿದೀವಿ, IQPI ಅಂತ ಬರ್ದಿದೀವಿ. ಎಸ್, IQPI. ಸೊ ಏನ್ ರಿಲೇಷನ್ ಇದೆ ಇಲ್ಲಿ ನೋಡೋಣ. ಎಚ್ ದಿಂದ ಐ ವರೆಗೂ ನೋಡೋಣ. ಎಚ್ ಇಲ್ಲಿದೆ, ಐ ಇಲ್ಲಿದೆ, ಸೊ ನೆಕ್ಸ್ಟ್ ಅಕ್ಷರನೇ ಐ ಇದೆ. ಸೊ ಎಚ್ ದಿಂದ ನೀವು ಐ ಹೋದ್ರೆ ಎಷ್ಟಿದೆ, +1 ಇದೆ. ಓ ದಿಂದ ಕ್ಯೂ ವರ್ಗು ನೋಡ್ರಿ, ಓ ಎಲ್ಲಿದೆ, ಇಲ್ಲಿದೆ. ಕ್ಯೂ ವರ್ಗು ಅಂತಂದ್ರೆ OPQ, 2 ಅಕ್ಷರಗಳ ಅಂದ್ರೆ 2 ಅಕ್ಷರ ಇದೆ, ಡಿಫ್ರೆನ್ಸ್ ಇಸ್ 2, ರೈಟ್? ಎಸ್, ಸೊ ಓದಿಂದ ಕ್ಯೂ ವರ್ಗು ನೋಡಿದಾಗ ನಿಮ್ಗೆ ವ್ಯತ್ಯಾಸ ಎಷ್ಟು ಬಂತು, +2 ಬಂತು. ಹಾಗೆ ಎಂ ದಿಂದ ಪಿ ವರ್ಗು ನೋಡಿದ್ರೆ, ಎಂ ಎಲ್ಲಿದೆ, ಇಲ್ಲಿದೆ. ಸೊ ಎಂ ದಿಂದ ಪಿ ವರ್ಗು ನೋಡಿದ್ರೆ MNOP, 3 ಅಕ್ಷರಗಳು ಸಿಕ್ತು ನಿಮ್ಗಲ್ಲೇ, ಹೌದಾ? ಸೊ ಡಿಫ್ರೆನ್ಸ್ ಇಸ್ 3. ಹಾಗೆ ಈ ದಿಂದ ಐ ವರ್ಗು ನೋಡೋಣ. ಇ ಎಲ್ಲಿದೆ,
ಇಲ್ಲಿದೆ ಆ ಎಲ್ಲಿದೆ 1 2 3 4 ಈದಿಂದ ಅಂದ್ರೆ ಈ ಅನ್ನ ಬಿಟ್ಟು 4ನೇ ಅಕ್ಷರ ಆಯ್, ಹಾಗಾಗಿ 4 ಅಕ್ಷರ ಮುಂದೆ ಹೋಗಿದ್ದೀವಿ. ಸೊ +4 ಅಂದ್ರೆ ನಮ್ಗೆ ಇಲ್ಲಿ +1 +2 +3 +4 ಅಲ್ಲಿ ಕೋಡ್ ಮಾಡಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಅವರು ನಮ್ಗೆ ಏನ್ ಕೇಳಿದ್ದಾರೆ, STEM ಅನ್ನ ಹೇಗ್ ಬರಿಬಹುದು, STEM ಅನ್ನ ಹೇಗ್ ಬರಿಬಹುದು ಅಂತ ಕೇಳಿದ್ದಾರೆ. ಸೊ ಹೇಗ್ ಬರಿಬಹುದು, ಎಸ್ ಆದ ತಕ್ಷಣ ಯಾವ್ದು ಅಕ್ಷರ ಬರುತ್ತೆ, 1+1 ಮುಂದೆ ಹೋಗ್ಬೇಕು. ಸೊ ಎಸ್ ಆದ ತಕ್ಷಣ ಯಾವ್ದಿದೆ, ಸೊ ಟಿ ಇದೆ ಅಲ್ವಾ. ಸೊ ಎಸ್ ಆದ ತಕ್ಷಣ ಯಾವ್ದು ಬರೀತೀರಾ, ಟಿ ಅಂತ ಬರೀತೀರಾ. ಟಿ ಆದ ತಕ್ಷಣ 2 ಅಕ್ಷರ ಮುಂದೆ ಹೋಗ್ಬೇಕು. ಟಿ ಎಲ್ಲಿದೆ, ಇಲ್ಲಿದೆ. ಸೊ 2ನೇ ಅಕ್ಷರ ಅಂದ್ರೆ ವಿ ಬರುತ್ತೆ ನಿಮ್ಗೆ, ಹೌದಾ. ಸೊ TUV 2 ಅಕ್ಷರ ಮುಂದೆ ಹೋದ್ರೆ ವಿ ಬರುತ್ತೆ. ದಿಂದ 3 ಅಕ್ಷರ ಮುಂದೆ ಹೋಗ್ಬೇಕು. ದಿಂದ 3 ಅಕ್ಷರ ಅಂದ್ರೆ 1 2 3 ಎಷ್ಟು ಬಂತು ನಿಮ್ಗೆ, ಎಚ್ ಬಂತು ನೋಡಿ ಇಲ್ಲಿ. ದಿಂದ 1 2 3 ಅಕ್ಷರ ಮುಂದೆ ಬಂದ್ರೆ ಎಚ್ ಬರುತ್ತೆ. ಹಾಗೆ ದಿಂದ 4 ಅಕ್ಷರ ಮುಂದೆ ಹೋಗಿ, ಎಂ ಎಲ್ಲಿದೆ, ಇಲ್ಲಿದೆ. ಸೊ 1 2 3 4 ಅಂದ್ರೆ ಕ್ಯೂ ಬರುತ್ತೆ ನಿಮ್ಗೆ ನೋಡಿ ಇಲ್ಲಿ. ಎಂ ಎಲ್ಲಿದೆ, ಇಲ್ಲಿದೆ. 1 2 3 4 4ನೇ ಅಕ್ಷರ ಯಾವುದು, ಕ್ಯೂ. ಅಂದ್ರೆ ನಿಮ್ಗೆ STEM ಅನ್ನ ಕೋಡ್ ಮಾಡಿದಾಗ ಏನ್ ಸಿಕ್ತು, TVHQ. ಯಾವುದರ ಆಧಾರದ ಮೇಲೆ ಹೇಳ್ತೀರಾ, +1 +2 +3 +4 ರೂಲ್ ಅನ್ನ ಬಳಸಿದೀವಿ ನಾವಿಲ್ಲಿ. ಹಾಗಾಗಿ TVHQ ಕರೆಕ್ಟ್ ಆಗುತ್ತೆ. ಎಲ್ಲಿದೆ ಆಪ್ಷನ್, ಇದು ಆಪ್ಷನ್ ಎ ಅಲ್ಲಿದೆ. ಸೊ ಆಪ್ಷನ್ ಎ ಇಸ್ ರೈಟ್. ಸೊ ನೆಕ್ಸ್ಟ್, PHOBN is coded as MANGO. Then in the same language, NFFO can be coded as ಏನಂತ ಕೋಡ್ ಮಾಡ್ತೀವಿ ಅಂತ ಕೇಳಿದ್ದಾರೆ. PHOBN ಅನ್ನು MANGO ಎಂದು ಸಂಕೇತಿಸಿದರೆ ಅದೇ ಭಾಷೆಯಲ್ಲಿ NFFO ಪದದ ಸಂಕೇತ ಏನಾಗತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಬರೆಯೋಣ. PHOBN ಅನ್ನ MANGO ಅಂತ ಸಂಕೇತಿಸಲಾಗಿದೆ, ಹೌದಾ. ಸೊ PHOBN can be coded as MANGO. Then what is the code of NFFO? ಓಕೆ, ನೋಡೋಣ. P ದಿಂದ M ವರೆಗೂ ನೋಡ್ರಿ. P ಅಲ್ಲಿದೆ, ಏನಾದ್ರೂ ರಿಲೇಷನ್ ಕಾಣಿಸ್ತಾ ಇದೆನಾ ನಿಮ್ಗೆ, P ದಿಂದ M ವರೆಗೂ ಅಂದ್ರೆ P ಇಲ್ಲಿದೆ, M ಎಲ್ಲಿದೆ. ಸೊ P ಇಲ್ಲಿದೆ, M ಎಲ್ಲಿದೆ ನಮ್ಗೆ, ಓಕೆ. ಸೊ ಎಂ ಇಲ್ಲಿದೆ, ಎಚ್ ಎಲ್ಲಿದೆ, ಜಿ ಇಲ್ಲಿದೆ. ಓಕೆ, ಅದಕ್ಕಿಂತ ನಾವೇನ್ ಮಾಡೋಣ, ಇಲ್ಲಿ ಎಂ ಇದೆ, ಇಲ್ಲಿ ಎಂ ಇದೆ, ಇಲ್ಲಿ ಎನ್ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಎನ್ ಇದೆ, ಇಲ್ಲಿ ಓ ಇದೆ, ಇಲ್ಲಿ ಜಿ ಇದೆ, ಇಲ್ಲಿ ಎಚ್ ಇದೆ. ಸೊ ಓ ಇದೆ, ಪಿ ಇದೆ. ಏನಾದ್ರೂ ರಿಲೇಷನ್ ಇದೆ ನೋಡೋಣ. ಸೊ ಹಿಂದೆ 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 ಇದೆ, ಬಹಳ ದೂರ ಇಲ್ಲ. ಎಂ ದಿಂದ ಎನ್ ವರ್ಗು ಅಂದ್ರೆ ನೀವು ಎಂ ದಿಂದ ಎನ್ ವರೆಗೂ ಅಂತಂದ್ರೆ, ಸೊ ಇಲ್ಲಿ ಎಂ ದಿಂದ ಎನ್ ಅಂದ್ರೆ -1 ಆಗತ್ತೆ. ಎನ್ ದಿಂದ ಎಂ ಅಂತಂದ್ರೆ ಎನ್ ಒಂದು ಅಕ್ಷರ ಹಿಂದೆ ಎಂ ಇದೆ. ಸೊ ಎನ್ ದಿಂದ ಎಂ ಗೆ ಬಂದ್ರೆ ಒಂದು ಅಕ್ಷರ ಹಿಂದೆ -1 ಆಗತ್ತೆ. ಹಾಗೆ ಬಿ ದಿಂದ ಎ ವರೆಗೂ, ಬಿ ದಿಂದ ಎ ನೋಡಿದ್ರೆ ಬಿ ಮತ್ತು ಎ ನಡುವೆ ಏನಿದೆ, ಮತ್ತೆ -1 ಇದೆ, ಹೌದಲ್ವಾ. ಹಾಗೆ ಓ ದಿಂದ ಎನ್ ವರೆಗೂ ನೋಡ್ರಿ, ಓ ಎಲ್ಲಿದೆ, ಎನ್ ಎಲ್ಲಿದೆ, ಓ ನ ಹಿಂದಿನ ಅಕ್ಷರ ಎನ್, ಹಾಗಾಗಿ ಇದು ಕೂಡ -1 ಆಗತ್ತೆ, ಹೌದಾ. ಇದು ಕೂಡ -1. ಎಚ್ ದಿಂದ ಜಿ, ಎಚ್ ಹಿಂದಿನ ಅಕ್ಷರ ಜಿ ಇದೆ. ಸೊ ಇದು ಕೂಡ ನಿಮ್ಗೆ -1 ಆಗತ್ತೆ. ಹಾಗೆ ಪಿ ದಿಂದ ಓ ನೋಡ್ರಿ, ಏನ್ ಬರುತ್ತೆ, ಪಿ ದಿಂದ ಓ ನೋಡಿದ್ರೆ ಪಿ ನ ಹಿಂದಿನ ಅಕ್ಷರ ಓ ಬರುತ್ತೆ, ಅಲ್ಲೂ ಕೂಡ -1 ಇದೆ. ಅಂದ್ರೆ ಒಂದು ಸ್ಪಷ್ಟ ಆಯ್ತು. ಒನ್ ಥಿಂಗ್ ಇಸ್ ಕ್ಲಿಯರ್ ದಟ್ ಇಟ್ ಇಸ್ ಕೋಡೆಡ್ ಆನ್ ದ ಬೇಸಿಸ್ ಆಫ್ ದ ಇಟ್ ಈಸ್ ಕೋಡೆಡ್ ಆನ್ ದ ಬೇಸ್ ಆಫ್ -1 -1 -1 -1. ಸೊ ಈ ಒಂದು ರೂಲ್ ಅಲ್ಲಿ ಕೋಡ್ ಮಾಡಿದ್ದಾರೆ. ಅದನ್ನೇ ನಾವು NFFO ಅನ್ನ ಹೇಗ್ ಬರಿಬಹುದು, NFFO ಅಂತ ಇದೆ. ಸೊ ಇವಾಗ ಓ ದಿಂದ ಸ್ಟಾರ್ಟ್ ಮಾಡೋಣ. ಓ ಹಿಂದಿನ ಅಕ್ಷರ ಯಾವ್ದಿದೆ, ಎನ್ ಇದೆ, ಹೌದಾ. ಎಫ್ ಹಿಂದಿನ ಅಕ್ಷರ, ಸೊ ಇಲ್ಲಿಂದ ನಾವು ನೋಡಿದ್ವಿ ಅಲ್ಲ. ಸೊ ಮೊದ್ಲೇ, ಆಮೇಲೆ ನೀವು ಕನ್ಫ್ಯೂಸ್ ಆಗಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಡ್ರಿ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ. ಸೊ ಕೊನೆದಿಂದಾನೇ ಬರೋಣ, ಹೌದಲ್ವಾ. ಇವಾಗ ಎಫ್ ನ ಹಿಂದಿನ ಅಕ್ಷರ ಯಾವ್ದಿದೆ, ಇ ಇದೆ. ಸೊ ಇ ಬರುತ್ತೆ, ಮತ್ತೆ ಎಫ್ ಇದೆ, ಮತ್ತೆ ಇನೇ ಬರುತ್ತೆ. ಎನ್ ನ ಹಿಂದಿನ ಅಕ್ಷರ ಏನಾಗುತ್ತೆ,
ಎಂ ಆಗತ್ತೆ. ಸೊ ಕರೆಕ್ಟ್ ಆನ್ಸರ್ ಏನ್ ಬರುತ್ತೆ ನಮ್ಗೆ NEEM ನೀಮ್ ಅಂತ ಬರುತ್ತೆ. NEEM ಎಲ್ಲಿದೆ? ಇಲ್ಲಿದೆ. ಆಪ್ಷನ್ ಸಿ ಇಸ್ ರೈಟ್. ಓಕೆ, ನೆಕ್ಸ್ಟ್ ಬೆಂಗಳೂರು is coded as YVMTZOFIF. then ಶಿವಮೊಗ್ಗ is coded as ಬೆಂಗಳೂರನ್ನ ನಾವು ಹೀಗ್ ಬರಿಬಹುದಾದ್ರೆ ಶಿವಮೊಗ್ಗವನ್ನ ಹೇಗ್ ಬರಿತೀವಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ನೋಡೋಣ. ಓಕೆ, ಸೊ ಇಲ್ಲಿ ನಾವು ಕರೆಕ್ಟ್ ಆಗಿ ಬರೆಯೋಣ. ಒಂದೇ ನಿಮಿಷ. ಎಸ್, ಬೆಂಗಳೂರು ಏನಂತ ಇದೆ ಅದು? BENGALUR ಲೂರು. ಓಕೆ, ಸೊ ಇದನ್ನ ಹೇಗೆ ಕೋಡ್ ಮಾಡಿದ್ದಾರೆ? YVMT ZOFIF ಅಂತ ಮಾಡಿದ್ದಾರೆ. ಸೊ ಹಾಗಾದ್ರೆ ಶಿವಮೊಗ್ಗವನ್ನ ಹೇಗ್ ಮಾಡೋದು ಅಂತ ನೋಡೋಣ. ಶಿವಮೊಗ್ಗ ಅಲ್ಲ? ಓಕೆ, SHIMOGE. ಎಸ್, ಸೊ ಇಲ್ಲಿ ನಮ್ಗೆ YV ಅಂತ ಇದೆ. ಸೊ ಇಲ್ಲಿ ಏನಾದ್ರೂ ನಿಮ್ಗೆ ಕಾಣಿಸ್ತಾ? Y ಎಲ್ಲಿದೆ? ಇಲ್ಲಿದೆ. B ಎಲ್ಲಿದೆ? ಇಲ್ಲಿದೆ. ಓಕೆ, 2 ಅಕ್ಷರ ಹಿಂದೆ ಬಂತು, 3 ಅಕ್ಷರ. ನೆಕ್ಸ್ಟ್ ದಿಂದ B ಏನೋ ಸಂಬಂಧ ಇಲ್ಲ. ಸೊ ಇದನ್ನ ಏನ್ ಮಾಡೋಣ ಈಗ? ನಾವು ABCD ಅನ್ನ ಹೀಗ್ ಬರ್ಕೊಳ್ಳೋಣ. ಸೊ ನಾವು ಫಸ್ಟ್ ನೋಡಿದ್ವಿ ಅಲ್ವಾ ಏನಂತ? ಸೊ ಇಲ್ಲಿ ನೋಡಿದ್ವಿ ನಾವು ಒಂದೇ ತರಹದ ಚಾರ್ಟ್ ಅನ್ನ ಯಾವಾಗೂ ಯೂಸ್ ಮಾಡಲ್ಲ. ಸೊ ಈ ತರಹ ಚಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಹೌದಾ? ABC ಅನ್ನ ನಾವು M ವರ್ಗು ಬರ್ಕೊಂಡು ರಿವರ್ಸ್ ಆರ್ಡರ್ ಅಲ್ಲಿ ಬರೆಯೋಣ. ಸೊ ಅವಾಗ ಏನಾಗತ್ತೆ? ಎಸ್, ಸೊ ಇದನ್ನ ಹೇಗ್ ಬರೆಯೋಣ? ನಾವಿಲ್ಲಿ ABCD ಬರ್ಕೋಣ. ನೀಟಾಗಿ ನಾವು ABCD ಬರೆಯೋಣ. WXYZ. ಸೊ ಈಗ ರಿವರ್ಸ್ ಆರ್ಡರ್ ಅಲ್ಲಿ ಬರೆಯೋಣ. ABCDEFGHIJKLMNOPQRSTUVWXYZ. ಓಕೆ, ಸೊ ಇದು. ಎಸ್, ಓಕೆ, ಈಗ ನಮ್ಗೆ ಈ ಟೇಬಲ್ ಅಲ್ಲಿ ನಮ್ಗೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ, ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಟೇಬಲ್ ಅನ್ನ ಯೂಸ್ ಮಾಡ್ಬೇಕು. ಹೌದಲ್ವಾ? ಸೊ ಇವಾಗ ಇಲ್ಲಿ ಬೆಂಗಳೂರು ಅಂತ ಇದೆ. ಈ ಬಿಗೆ ಏನಾದ್ರೂ ಒಂದು ಸಂಬಂಧ ಇದೆನಾ? B ನಿಂದ Y ಅಂತ ಬರ್ದಿದ್ದಾರೆ, E ಯನ್ನ V ದಿಂದ ಅಂತ ಬರ್ದಿದ್ದಾರೆ. ಸೊ ನೋಡೋಣ ಏನಾದ್ರೂ ಇದೆನಾ ಅಂತ. ಓಕೆ, ಎಸ್. ಸೊ B ಎಲ್ಲಿದೆ? B ಇಲ್ಲಿದೆ. B ಯನ್ನ Y ಅಂತ ಬರ್ದಿದ್ದಾರೆ. ಓಕೆ, ಒಂದ್ ಗೊತ್ತಾಯ್ತು. E ಯನ್ನ V ಅಂತ ಬರ್ದಿದ್ದಾರೆ. E ಎಲ್ಲಿದೆ? ಇಲ್ಲಿದೆ. E ಯನ್ನ V ಅಂತ ಬರ್ದಿದ್ದಾರೆ. ಓಕೆ, ಕರೆಕ್ಟ್ ಆಯ್ತು. N ಅನ್ನ M ಅಂತ ಬರ್ದಿದ್ದಾರೆ. ಸೊ ಎಲ್ಲಿದೆ N? ಇದು M. ಸೊ M ಅನ್ನ N ಅಂತ ಬರ್ದಿದ್ದಾರೆ. ಹೌದಾ? G ಯನ್ನ T ಅಂತ ಬರ್ದಿದ್ದಾರೆ. ಸೊ G ಎಲ್ಲಿದೆ? ಇಲ್ಲಿದೆ. ಸೊ G ಯನ್ನ T ಅಂತ ಬರ್ದಿದ್ದಾರೆ. ಕರೆಕ್ಟು. ಆಮೇಲೆ G ಆಯ್ತು. A ಯನ್ನ Z ಅಂತ ಬರ್ದಿದ್ದಾರೆ. ಓಕೆ, ಸೊ ನಮ್ಗಿಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. A ಯನ್ನ ಏನಂತ ಬರ್ದಿದ್ದಾರೆ? ಸೊ ಕೊನೆ ನೋಡ್ರಿ, 1 2 3 4 5 1 2 3 4 5. ಸೊ A ಫಿಫ್ತ್ ಲೆಟರ್ ಅನ್ನ ಏನಂತ ಕೋಡ್ ಮಾಡಿದ್ದಾರೆ? Z ಅಂತ ಕೋಡ್ ಮಾಡಿದ್ದಾರೆ. ಸೊ Z ಅಂತಂದ್ರೆ
ಫಸ್ಟ್ ಅಕ್ಷರ ಕೊನೆ ಅಕ್ಷರಕ್ಕೆ ಸಂಬಂಧ ಇದೆ ಅಂತ ಅರ್ಥ. ನೆಕ್ಸ್ಟ್ ಬಿ ಅಂತಂದ್ರೆ ವಾಯಿಗಿದೆ. ಸೊ ಬಿ ಅಂದ್ರೆ ಎರಡನೇ ಅಕ್ಷರ, ವಾಯ್ ಅಂದ್ರೆ ಕೊನೆಯಿಂದ ಎರಡನೇ ಅಕ್ಷರ. ಸೊ ಇಲ್ಲೂ ಕೂಡ ನಮ್ಗೆ ಹಿಂದಿನಿಂದ ಎರಡನೇ ಅಕ್ಷರ ಕನೆಕ್ಟ್ ಆಯ್ತು. ಸೊ ಅವಾಗ ನಾವು ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೊಂಡಾಗ ಬರುತ್ತೆ ಅಂತ ನಮ್ ತಲೆ ಬರ್ಬೇಕು, ಹೌದಲ್ವಾ? ಓಕೆ, ಇದೇ ಆಧಾರದ ಮೇಲೆ ಶಿವಮೊಗ್ಗವನ್ನ ಬರೆದ್ರೆ ಏನಾಗತ್ತೆ? ಎಲ್ ಅನ್ನ ಹೇಗ್ ಬರಿಬಹುದು ನಾವು? ಎಲ್ ಅನ್ನ ಓ ಅಂತ ಬರಿಬಹುದು. ಎಸ್, ಕರೆಕ್ಟ್ ಇದೆ. ಯು ಅನ್ನ ಯು ಎಲ್ಲಿದೆ? ಇಲ್ಲಿದೆ. ಎಫ್ ಅಂತ ಬರಿಬಹುದು. ಆರ್ ಅನ್ನ ಐ ಅಂತ ಬರಿಬಹುದು. ಎಸ್, ಕರೆಕ್ಟ್ ಇದೆ. ಹಾಗೆ ಯು ಅನ್ನ ಎಫ್ ಅಂತ ಬರಿಬಹುದು. ಓಕೆ, ಹಾಗಾದ್ರೆ ಶಿವಮೊಗ್ಗವನ್ನ ಹೇಗ್ ಬರಿತೀವಿ? ಎಸ್ ಗೆ ಏನಿದೆ? ಲೆಟರು ಎಚ್ ಇದೆ. ನೋಡ್ರಿ ಇಲ್ಲಿ ಎಸ್ ಗೆ ಏನಿದೆ? ಎಚ್ ಇದೆ ಅಲ್ವಾ? ಓಕೆ, ಎಚ್ ಅನ್ನ ಹೇಗ್ ಬರಿಬಹುದು? ಎಸ್ ಅಂತ ಬರಿಬಹುದು, ಹೌದಾ? ಸೊ ಎಚ್ ಗೆ ಎಸ್ ಇದೆ, ಎಸ್ ಗೆ ಎಚ್ ಇದೆ. ಐ ಅನ್ನ ಐ ಎಲ್ಲಿದೆ? ಇಲ್ಲೇ ಇದೆ. ಐಗೆ ಆರ್ ಅಂತ ಇದೆ. ಎಂ ಗೆ ಎನ್ ಇದೆ. ಓಗೆ ಎಲ್ಲಿದೆ? ಜಿಗೆ ಏನಂತ ಇದೆ? ಜಿಗೆ ಟಿ ಇದೆ, ಹೌದಾ? ಸೊ ಎಗೆ ಝಡ್ ಅಂತ ಇದೆ. ಎಚ್ ಎಸ್ ಆರ್ ಎನ್ ಎಲ್ ಟಿ ಝಡ್ ಅಂತ ಇದೆ. ಎಚ್ ಎಸ್ ಆರ್ ಎನ್ ಎಲ್ ಟಿ ಝಡ್, ಎಚ್ ಎಸ್ ಆರ್ ಎನ್ ಎಲ್ ಟಿ ಝಡ್. ಎಸ್ ಆಪ್ಷನ್ ಅಲ್ಲಿ ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್. ಓಕೆ, ಸೊ ಇವಾಗ ನಾವು ರಿವರ್ಸ್ ಆರ್ಡರ್ ಅಲ್ಲಿ ಬರೆದು ನೋಡಿದ್ವಿ, ಕರೆಕ್ಟ್ ಆಗಿ ಬಂತು. ಸೊ ನೆಕ್ಸ್ಟ್ ನೋಡೋಣ. ಇನ್ ಅ ಸರ್ಟನ್ ಕೋಡೆಡ್ ಲ್ಯಾಂಗ್ವೇಜ್, ಇಫ್ 20 is written as WTNEYT, then 30 is written as. ಸೊ ನಮ್ಗೆ 20 ಅನ್ನ ಹೀಗ್ ಬರೆದ್ರೆ 30 ಅನ್ನ ಹೇಗ್ ಬರಿಬಹುದು ಅಂತ ಕೇಳಿದ್ದಾರೆ. TWENTY ಅಂತ ಇದೆ. ಇದನ್ನ ಹೇಗ್ ಬರ್ದಿದೀವಿ? WTNEYT ಅಂತ ಬರ್ದಿದೀವಿ. ಸೊ ಏನಾದ್ರೂ ರಿಲೇಷನ್ ಇದೆ ನೋಡ್ರಿ. TW ಇದೆ, ಇಲ್ಲಿ WT ಇದೆ. ಸೊ ಹಿಂದೆ ಮುಂದೆ ಆಯ್ತು ಅಂತ ಅರ್ಥ. ನೋಡೋಣ, ನೆಕ್ಸ್ಟ್ ಎರಡು ಲೆಟರ್ಸ್ ನೋಡೋಣ. EN ಇದೆ, ಸೊ NE ಇದೆ. TY ಇದೆ, ಸೊ YT ಇದೆ. ಅರ್ಥ ಏನು? ಸೊ ಎರಡೆರಡು ಲೆಟರ್ಸ್ ಅನ್ನ ಹಿಂದೆ ಮುಂದೆ ಮಾಡ್ತಾ ಹೋಗೋದು. ಹಾಗೆ 30 ಅನ್ನ ಹೇಗ್ ಬರಿಬಹುದು? THIRTY. ಸೊ 30 ಅನ್ನ, ಸೊ ಫಸ್ಟ್ ಎರಡು ಲೆಟರ್ಸ್ ಅನ್ನ ಹಿಂದೆ ಮುಂದೆ ಮಾಡ್ರಿ, HT ಬಂತು. ನೆಕ್ಸ್ಟ್ ಎರಡು ಲೆಟರ್ಸ್ ಅನ್ನ ಹಿಂದೆ ಮುಂದೆ ಮಾಡ್ರಿ, RI ಬಂತು. ಹಾಗೆ YT ಬಂತು. ಸೊ ಎಲ್ಲಾದ್ರೂ ಇದೆನಾ? HTRIYT, HTRIYT. ಎಸ್, ಆಪ್ಷನ್ ಎ ನಲ್ಲಿದೆ. ಸೊ ಆಪ್ಷನ್ ಎ ಇಸ್ ರೈಟ್, ಹೌದಾ? ಸೊ ಹಿಂದೆ ಮುಂದೆ ಆಗಿದೆ ಇಲ್ಲಿ. In a coded language, YENKNOM is coded as monkey. The code if regit is. Okay, monkey ಪದವನ್ನ ಸಂಕೇತ ಭಾಷೆಯೊಂದರಲ್ಲಿ ಹೀಗೆ ಬರೆಯಬಹುದಾದರೆ, ಸಂಕೇತಿಸಿದರೆ ಅದೇ ಭಾಷೆಯಲ್ಲಿ REGIT ಅನ್ನ ಹೇಗ್ ಬರೀಬಹುದು? ಹೇಗ್ ಬರೆದಿದ್ದಾರೆ ಮಂಕಿಯನ್ನ? ಸೊ KN ಇದೆ, ಇದು NOM ಅಂತ ಬರ್ದಿದ್ದಾರೆ. ಇದನ್ನ MONKEY ಅಂತ ಕೋಡ್ ಮಾಡೋದಾದ್ರೆ ರೆಜಿಟ್ REGIT ಅನ್ನ ಹೇಗ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಏನ್ ಸಂಬಂಧ ಇದೆ ನೋಡೋಣ. 1 2 3 4 5 6 7 1 2 3 4 5 6. ಸೊ MONKEY, ಹೌದಾ? ಓಕೆ, ಸೊ ಏನಿದೆ ಇದು? ಇಲ್ಲಿ YENKNOM ಅಂತ ಇದೆ. ಇಲ್ಲಿ MONKEY. ಸೊ ನೀವು ಸ್ವಲ್ಪ ರಿವರ್ಸ್ ಆರ್ಡರ್ ಇಂದ ಚೆಕ್ ಮಾಡ್ರಿ. MONKEY. ಸೊ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ ನಿಮ್ಗೆ MONKEY ನ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ ಇದು ಬರುತ್ತೆ. ಸೊ ಮಧ್ಯದ ಅಕ್ಷರ N ಆಕ್ಚುಲಿ ಬರಬಾರ್ದಲ್ಲಿ. ಸೊ ರೆಜಿಟ್ ಅನ್ನ ಹೇಗ್ ಬರುತ್ತೆ ನೋಡೋಣ. ರೆಜಿಟ್ ಅಂತಂದ್ರೆ ಇಲ್ಲಿದೆ ರೆಜಿಟ್. ಸೊ ಉಲ್ಟಾ ಬರೀರಿ, TIGER ಅಂತ ಬರುತ್ತೆ ನಿಮ್ಗೆ. ಅದೇನಾಗುತ್ತೆ? ಟೈಗರ್ ಆಗತ್ತೆ, ಹೌದಾ? ಸೊ ಆಪ್ಷನ್ ಎ ಇಸ್ ರೈಟ್. ಸೊ ಇಲ್ಲಿ ನಮ್ಗೆ ಆಕ್ಚುಲಿ N ಬರಬಾರ್ದು, ಹೌದಾ? ಸೊ ಇಲ್ಲೆಲ್ಲೂ ನಮ್ಗೆ 1 2 3 4 5 1 2 3 4 5 ಕರೆಕ್ಟ್ ಇದೆ. ಸೊ ಹಾಗಾಗಿ ಟೈಗರ್ ಇಸ್ ಕರೆಕ್ಟ್. ಸೊ ಹಿಂದೆ ಮುಂದೆ ಮಾಡಿ ಬರ್ದಿದ್ದಾರೆ. ಓಕೆ, ನೆಕ್ಸ್ಟ್. ಇನ್ ಅ ಕೋಡ್ ಲ್ಯಾಂಗ್ವೇಜ್, ಟೈಟನ್ ಈಸ್ ರಿಟರ್ನ್ ಆಸ್ TITAN is written as 29 21 14. Then in same language word is written as. So Titan ಅನ್ನ ಹೇಗ್ ಬರ್ದಿದ್ದಾರೆ? 2920 114. ಓಕೆ, ಸೊ T ಅಂತಂದ್ರೆ
ನೋಡೋಣ ಇಲ್ಲಿ ಏನಾದ್ರೂ ಸಂಬಂಧ ಇದೆಯಾ ಈ ಒಂದು ಟೇಬಲ್ ಇಂದ ನೋಡೋಣ. ಟಿ ಅಂತಂದ್ರೆ ಟಿ ಲೆಟರ್ ನಂಬರ್ ಇಸ್ 20. ಸೊ 20th ಲೆಟರ್ ಇಸ್ ಟಿ. ಎಸ್ ಕರೆಕ್ಟ್ ಆಯ್ತು, ಒಂದು ಟಿ ಕರೆಕ್ಟ್ ಆಯ್ತು ನಮ್ಗೆ. ನೆಕ್ಸ್ಟ್ ಐ ಅನ್ನ ನೋಡೋಣ. ಐ 9 ಆಗತ್ತಾ? ಎಸ್ ಕರೆಕ್ಟ್ ಇದೆ, ಐ 9 ಆಗುತ್ತೆ. ಟಿ ಮತ್ತೆ 20 ಆಗತ್ತೆ, ಹೌದಾ? ಆಮೇಲೆ ಎ ಏನಾಗತ್ತೆ? ಎ ಫಸ್ಟ್ 1 ಆಗತ್ತೆ, ಎ 1 ಆಗತ್ತೆ. ಸೊ ಎ 1 ಆಯ್ತು. ಎನ್ ಏನಾಗತ್ತೆ? 14 ಆಯ್ತಾ? ಎಸ್ ಕರೆಕ್ಟ್, ಎನ್ 14 ಆಯ್ತು. ಓಕೆ, ಇದೇ ತರ ನಮ್ಗೆ ಏನ್ ಕೇಳಿದಾರೆ? ವರ್ಡ್ ಕ್ಯಾನ್ ಬಿ ರಿಟರ್ನ್ ಆಸ್ WORD. ಡಬ್ಲ್ಯೂ ಲೆಟರ್ ನಂಬರ್ ಎಷ್ಟಿದೆ ಇಲ್ಲಿ? 23 ಅಂತ ಇದೆ. ಎಸ್ ಸರ್ ನೋ? ಎಸ್ 23. O is 15. R ಎಷ್ಟಿದೆ? 18. ಓಕೆ, ಸೊ R is 18 and D is 4. ಸೊ 2315184 ಎಲ್ಲಿದೆ? 2315184. Yes, option 2, option B is right. 2315184. Option B is right. ಸೊ ಅರ್ಥ ಆಯ್ತಲ್ಲ? ಈ ಒಂದು ಕೋಷ್ಟಕವನ್ನ ಬಳಸಿ ನಂಬರ್ಸ್ ಅನ್ನ, ಅಕ್ಷರಗಳಿಗೆ ಯಾವ ಒಂದು ನಂಬರ್ ಅನ್ನ ಅಲೋಕೇಟ್ ಮಾಡಿದೀವಿ. ಸೊ ಎಷ್ಟನೇ ನಂಬರ್ ಅಂದ್ರೆ ಆ ಅಕ್ಷರ ಎಷ್ಟನೇ ಸಂಖ್ಯೆಯನ್ನ ಹೊಂದಿದೆ ಅನ್ನೋದ್ರ ಮೇಲೆ ನಾವು ಅದನ್ನ ಕೋಡ್ ಮಾಡಿದೀವಿ. In a certain code, potato is decoded from code 1615TA2015. Then in the same language, what is the code for tomato? Yes. In a certain code, potato is decoded from a code 1615TA2015. Then in the same language, what is the code for tomato? Okay, potato ಅನ್ನ ಹೇಗೆ ಬರ್ದಿದೀವಿ ನಾವು? Yes, potato can be written as POTATO ಅನ್ನ ಹೇಗೆ ಬರ್ದಿದೀವಿ ಅಂತ ಕೊಟ್ಟಿದ್ದಾರೆ. 1615T A2015 15 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪಿ ಅಂತಂದ್ರೆ ಏನಾದ್ರೂ ರಿಲೇಷನ್ ಇದೆನಾ ನೋಡೋಣ. ಸೊ ಪಿ ನಂಬರ್ ಏನಿದೆ? 16. ಎಸ್, ಪಿ ನಂಬರ್ 16 ಇದೆ. ಓಕೆ, ಕರೆಕ್ಟ್ ಆಯ್ತು. ಓ ನಂಬರ್ ಏನಿದೆ? O is 15. ಎಸ್, ಅದು ಕರೆಕ್ಟ್ ಆಯ್ತು. O is 15. ಎಸ್, ಟಿ ಹಂಗೆ ಬರ್ದಿದ್ದೀರಿ, ಎ ಹಂಗೆ ಬರ್ದಿದ್ದಾರೆ. ಟಿ ನಂಬರ್ ಇಸ್ 20. ಓಕೆ, ಓ ನಂಬರ್ ಇಸ್ 15. ಸೊ ಲೈಕ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ಟೊಮ್ಯಾಟೊ. ಟೊಮ್ಯಾಟೊಗೆ ಏನಿದೆ? ಟೊಮ್ಯಾಟೊ. ಸೊ ನಮ್ಗೆ ಇಲ್ಲಿ ಫಸ್ಟ್ 2 ಲೆಟರ್ಸ್ ಅನ್ನ ನಾವು ನಂಬರ್ಸ್ ಹಾಕಿದೀವಿ. ಸೊ ನೆಕ್ಸ್ಟ್ 2 ಲೆಟರ್ಸ್ ಅನ್ನ ಹಾಗೆ ಬರ್ದಿದೀವಿ. ನೆಕ್ಸ್ಟ್ 2 ಲೆಟರ್ಸ್ ಗೆ ನಂಬರ್ ಹಾಕಿದೀವಿ. ಸೊ ಅದೇ ತರಹ ಈ 2 ಲೆಟರ್ಸ್ ಗೆ ನಂಬರ್ಸ್ ಹಾಕ್ಬೇಕು, ಈ 2 ಲೆಟರ್ಸ್ ಅನ್ನ ಹಾಗೆ ಬರಿಬೇಕು, ಈ 2 ಲೆಟರ್ಸ್ ಗೆ ನಂಬರ್ಸ್ ಅನ್ನ ಹಾಕ್ಬೇಕು. ಸೊ ಟಿ ನಂಬರ್ ಈಸ್ 20, ಓ ನಂಬರ್ ಈಸ್ 15 and write MA as it is. T number is 20 and O number is 15. So 2015 MA 2015 MA 2015. So this is right answer. ಹೌದಲ್ವಾ? In a code language, bundle is coded as EXQGOH. Then code for mother is bundle ಪದದ ಸಂಕೇತವನ್ನ ನಾವು EXQGOH ಅಂತ ಬರೀಬಹುದಾದ್ರೆ ಮದರ್ MOTHER ಪದದ ಸಂಕೇತ ಏನು ಅಂತ ಕೇಳಿದ್ದಾರೆ. ಸೊ ಏನ್ ಮಾಡ್ತೀರಾ ಇಲ್ಲಿ? ಸೊ ನೋಡೋಣ ಏನ್ ಮಾಡ್ತೀವಿ ಅಂತ. ಬಂಡಲ್ ಅನ್ನ ಹೇಗ್ ಬರ್ದಿದೀವಿ? ಮೊದ್ಲು ಅದನ್ನ ಬರ್ಕೊಳ್ಳೋಣ, ಅಂದ್ರೆ ನಮ್ಗೆ ರಿಲೇಷನ್ ಗೊತ್ತಾಗತ್ತೆ. ಬಂಡಲ್ BUNDLE ಬಂಡಲ್ ಅನ್ನ ನಾವು ಹೇಗ್ ಬರ್ದಿದೀವಿ?
EXQGOH, EXQGOH ಅಂತ ಬರ್ದಿದೀವಿ. ಹಾಗೆ MOTHER ಅನ್ನ ಹೇಗ್ ಬರೀಬಹುದು? ಎಸ್. ಸೊ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಇ ಮತ್ತು ಬಿ ಗೆ ಏನಾದ್ರೂ ರಿಲೇಷನ್ ಇದೆನಾ ನೋಡೋಣ. ಬಿ ಇಲ್ಲಿದೆ, ಇ ಇಲ್ಲಿದೆ. ಸೊ ಎಷ್ಟು ಲೆಟರ್ಸ್ ಮುಂದೆ ಇದೆ? 1 2 3 4 ಲೆಟರ್ಸ್ ಮುಂದೆ ಇದೆ. ಓಕೆ, ಚೆಕ್ ಮಾಡೋಣ. ನೆಕ್ಸ್ಟ್ ಯು ದಿಂದ ಎಕ್ಸ್ ಗೆ ಎಷ್ಟಿದೆ? ಯು ಎಲ್ಲಿದೆ? ಇಲ್ಲಿದೆ. ಸೊ ಎಕ್ಸ್ ಗೆ ಎಷ್ಟಿದೆ? 1 2 3 ಅಂದ್ರೆ ಯು ದಿಂದ ಎಕ್ಸ್ ಇದೆ, ಅಂದ್ರೆ 3 ಅಕ್ಷರ ಮುಂದೆ ಬಂದಿದೆ. ಸೊ ಎನ್ ದಿಂದ ಕ್ಯೂ ಇದೆ. ಸೊ ಎನ್ ದಿಂದ ಕ್ಯೂ ಬಂದ್ರೆ 1 2 1 2 3. ಓಕೆ, 1 2 3 2 ಲೆಟರ್ಸ್ ಅಷ್ಟೇ ಮಧ್ಯದಲ್ಲಿ ಉಳಿಯುತ್ತೆ. ಓಕೆ, ಇನ್ನ ಹೀಗೆ ಬರ್ಕೊಂಡು ಬಿ ದಿಂದ ಈ ವರೆಗೂ ಬಂದ್ರೆ 1 2 3, ರೈಟ್? ಸೊ 3 ಬಂತು. ಯು ದಿಂದ ಎಕ್ಸ್ ಮಾಡಿದ್ರೆ ನಿಮ್ಗೆ, ಯು ದಿಂದ ಎಕ್ಸ್ ಮಾಡಿದ್ರೆ 1 2 3, ಸೊ ಇದು 3 ಬಂತು. ಎನ್ ದಿಂದ ಕ್ಯೂ ಮಾಡಿದ್ರೆ 1 2 3, ಸೊ ಇದು ಕೂಡ ನಿಮ್ಗೆ 3 ಬಂತು. ಹಾಗೆ ಡಿ ದಿಂದ ಜಿ ಮಾಡಿದ್ರೆ 1 2 3, ಥರ್ಡ್ ಲೆಟರ್ ಇಸ್ ಜಿ, ರೈಟ್? ಸೊ ಜಿ ಮಾಡಿದ್ರೆ ಇಲ್ಲೂ ಕೂಡ ನಿಮ್ಗೆ +3ನೇ ಬಂತು. ಎಲ್ ದಿಂದ ಓ ಮಾಡ್ರಿ. ಎಲ್ ದಿಂದ ಓ ಮಾಡಿದ್ರೆ ಎಲ್ ಇಲ್ಲಿದೆ 1 2 3, ಸೊ +3ನೇ ಮುಂದೆ ಹೋಗುತ್ತೆ ಇದು ಕೂಡ. ಇ ದಿಂದ ಎಚ್ ಗೆ ಮಾಡಿದ್ರೆ 1 2 3, ಸೊ +3, ಎಲ್ಲಾ ಕಡೆ +3ನೇ ಇದೆ. ಸೊ ಈಗ ನೆಕ್ಸ್ಟ್ ಎಂ ದಿಂದ ಮುಂದೆ 3 ಅಕ್ಷರ ನೋಡ್ಬೇಕು. 1 2 3, ಸೊ ಪಿ. ಹೌದಾ? ಎಂ ದಿಂದ 3 ಅಕ್ಷರ ಅಂದ್ರೆ ಎಂ ಇಲ್ಲಿದೆ, 1 2, ನೆಕ್ಸ್ಟ್ ಅಕ್ಷರ ಪಿ ಇದೆ. ಸೊ ಪಿ. ಓ ದಿಂದ 3 ಅಕ್ಷರ, ಓ ಇಲ್ಲಿದೆ. ಸೊ ಓ ದಿಂದ 3 ಅಕ್ಷರ ಅಂದ್ರೆ 1 2 3, ಮೂರನೇ ಅಕ್ಷರ. ಸೊ ಆರ್. ಹೌದಾ? ನೆಕ್ಸ್ಟ್ ಟಿ ದಿಂದ 3ನೇ ಅಕ್ಷರ, ಟಿ ಎಲ್ಲಿದೆ? ಇಲ್ಲಿದೆ. 1 2 3, ಡಬ್ಲ್ಯೂ ಬರುತ್ತೆ. ಹಾಗೆ ಎಚ್ ದಿಂದ 3ನೇ ಅಕ್ಷರ, ಎಚ್ ಎಲ್ಲಿದೆ ಮಕ್ಕಳ? ಇಲ್ಲಿ ಎಚ್ ಇಲ್ಲಿದೆ. 1 2 3, ಕೆ ಬರುತ್ತೆ. ಇ ದಿಂದ 3ನೇ ಅಕ್ಷರ 1 2 3, ಎಚ್ ಬರುತ್ತೆ. ಹಾಗೆ ಆರ್ ದಿಂದ 3ನೇ ಅಕ್ಷರ ಎಸ್ ಟಿ ಯು, ಯು ಬರುತ್ತೆ. ಹೌದಲ್ವಾ? ಪಿ ಆರ್ ಡಬ್ಲ್ಯೂ ಕೆ ಎಚ್ ಯು ಅಂತ ಆಪ್ಷನ್ ಇದೆನಾ? ಪಿ ಆರ್ ಡಬ್ಲ್ಯೂ ಕೆ ಎಚ್ ಯು. ಎಸ್, ಆಪ್ಷನ್ ಎ ನಲ್ಲಿದೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನಮ್ಗೆ ಕೆಲವೊಂದು ಸೂಚನೆ ಕೊಟ್ಟಿದ್ದಾರೆ. ಏನಂತ? ಕಂಬಸಾಲು 1ರಲ್ಲಿ ಪದಗಳಿವೆ, ಕಂಬಸಾಲು 2ರಲ್ಲೂ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅವುಗಳು ಅಕ್ಷರಗಳ ಅನುಕ್ರಮಣಿಕೆಗೆ ಅನುಗುಣವಾಗಿ ಇಲ್ಲ ಹಾಗೂ ಪ್ರತ್ಯೇಕವಾಗಿವೆ. ಎಚ್ಚರಿಕೆಯೊಂದಿಗೆ ಓದಿ ನಾವೇನ್ ಮಾಡ್ಬೇಕು? ಅಕ್ಷರಗಳಿಗೆ ಸಂಖ್ಯಾ ಸಂಕೇತಗಳನ್ನ ಕಂಡುಕೊಳ್ಳಿ ಹಾಗೂ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಸೊ ಹೇಗ್ ಮಾಡ್ಬೇಕು ಇದನ್ನ ನೋಡೋಣ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿಗೆ ಒಂದ್ ಕಡೆ ಅಕ್ಷರಗಳನ್ನ ಕೊಟ್ಟಿದ್ದಾರೆ, ಆ ಅಕ್ಷರಗಳಿಗೆ ಸಂಬಂಧಿಸಿದಂತೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸಂಖ್ಯೆಗಳು ಅನುಕ್ರಮವಾಗಿ ಇಲ್ಲ. ಓಕೆ, ಸೊ ಅದರ ಆಧಾರದ ಮೇಲೆ ನಾವ್ ಏನ್ ಮಾಡ್ಬೇಕು? ಕೆಳಗೆ ಕೊಟ್ಟಂತಹ ಪ್ರಶ್ನೆಗಳನ್ನ ಬಿಡಿಸೋಣ. ಇಲ್ಲಿ PAN, the letters in the column 1 are coded in the form of numbers which are written in column 2, which are written is column 2, but the order of number is different. Carefully and the codes of letters. Find out the correct answer from given alternatives. Okay, ಇಲ್ಲಿ PAN ಅನ್ನ 372 ಅಂತ ಕೊಟ್ಟಿದ್ದಾರೆ. NIB ಅನ್ನ 643 ಅಂತ ಕೊಟ್ಟಿದ್ದಾರೆ. BET ಅನ್ನ 156 ಅಂತ ಕೊಟ್ಟಿದ್ದಾರೆ. TIP ಅನ್ನ 241 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಶ್ನೆ ಏನ್ ಕೇಳಿದ್ದಾರೆ? ದ ಕೋಡ್ ಫಾರ್ ದ ವರ್ಡ್ BEAN ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಕೋಡ್ ಫಾರ್ ದ ವರ್ಡ್ BEAN. ಸೊ ಬಿ ಅಂತ ಎಲ್ಲಿದೆ ನಮ್ಗೆ? ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ನೀವೇನಾದ್ರೂ ಬಿ ಅಂತ ನೀವು 3 ಅಂತ ತಗೊಂಡ್ರೆ, ಬಟ್ ಇಲ್ಲಿ ಬಿ ಅಂತಂದ್ರೆ 1 ಇದೆ. ಸೊ ಅವಾಗ ಏನ್ ಮಾಡ್ಬೇಕು? BEAN ಅಂತ ನಾವೇನ್ ಮಾಡ್ಬೇಕು? ಕೋಡ್ ಮಾಡ್ಬೇಕು ಇವಾಗ. ಸೊ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಬಿ ಏನ್ ಬರುತ್ತೆ, ಇ ಏನ್ ಬರುತ್ತೆ, ಎ ಏನ್ ಬರುತ್ತೆ, ಎನ್ ಏನ್ ಬರುತ್ತೆ ನೋಡ್ಬೇಕು ಇವಾಗ. ಓಕೆ, ಸೊ ಇಲ್ಲಿ ನಮ್ಗೆ ಇಲ್ಲೂ ಎನ್ ಇದೆ, ಇಲ್ಲೂ ಎನ್ ಇದೆ. ಓಕೆ, ಸೊ ನಾವೇನ್ ಮಾಡೋಣ? ಇಲ್ಲೂ ಎನ್ ಇದೆ, ಇಲ್ಲೂ ಎನ್ ಇದೆ. ಓಕೆ, ಸೊ ಎನ್ ರಿಪೀಟ್ ಆಗಿದೆ. ಇವೆರಡನ್ನ ನೋಡ್ರಿ. ಯಾವ ಒಂದು ಸಂಖ್ಯೆ ರಿಪೀಟ್ ಆಗಿದೆ?
ಸೊ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಅಂದ್ರೆ ಅರ್ಥ ಏನು? n ಇಸ್ ಈಕ್ವಲ್ ಟು 3 ಅಂತ ಅರ್ಥ. ಯಾಕಂದ್ರೆ n ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಅಂದ್ರೆ n ರಿಪೀಟ್ ಆಗಿದೆ, 3 ರಿಪೀಟ್ ಆಗಿದೆ. ಸೊ n ಇಸ್ ಈಕ್ವಲ್ ಟು 3 ಅಂತ ಅರ್ಥ. ಮತ್ತೇನಾದ್ರು ರಿಪೀಟ್ ಆಗಿದೆನಾ ಇಲ್ಲಿ? ಇಲ್ಲಿ ಟಿ ಇದೆ, ಇಲ್ಲಿ ಟಿ ಇದೆ. ಸೊ ಇಲ್ಲಿ ಮತ್ತೆ ಇಲ್ಲಿ ಯಾವ ಒಂದು ಸಂಖ್ಯೆ ರಿಪೀಟ್ ಆಗಿದೆ? ಟಿ ಇವೆರಡರಲ್ಲಿ ರಿಪೀಟ್ ಆಗಿದೆ. ಸೊ ಇಲ್ಲಿ 1 ರಿಪೀಟ್ ಆಗಿದೆ. ಹಾಗಾಗಿ ಟಿ ಯ ಬೆಲೆ ಏನಾಯ್ತು? 1 ಆಯ್ತು. ನೆಕ್ಸ್ಟ್ n ಆಯ್ತಾ? ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ. ಓಕೆ, ಸೊ ಇಲ್ಲಿ ಮತ್ತೆ ಇಲ್ಲಿ ಯಾವ ಒಂದು ಸಂಖ್ಯೆ ರಿಪೀಟ್ ಆಗಿದೆ? 6 ರಿಪೀಟ್ ಆಗಿದೆ. ಸೊ ಹಾಗಾಗಿ ನಾವು ಬಿ ಯನ್ನ 6 ಅಂತ ಬರ್ಕೋಬಹುದು. ಹೌದಲ್ವಾ? ನೆಕ್ಸ್ಟ್ ಪಿ ಏನಾದ್ರೂ ರಿಪೀಟ್ ಆಗಿದೆನಾ? ಪಿ ಇಲ್ಲ. ಸೊ ಈಗ 3 ಅಂತ ನೀವು ಈಗಾಗ್ಲೇ ಬರ್ಕೊಂಡಿದ್ದೀರಾ. ಪಿ ಎ ಅಂತಂದ್ರೆ 1 2 7 ಆದ್ರೂ ಬರ್ಬೇಕು, 7 2 ಆದ್ರೂ ಬರ್ಬೇಕು. ಓಕೆ, ಸೊ ಆಪ್ಷನ್ ಥ್ರೂ ನೋಡೋಣ. ಪಿ ಎ ಎನ್, ಪಿ ಎಲ್ಲೂ ರಿಪೀಟ್ ಆಗಿಲ್ಲ ಅಲ್ವಾ? ಐ ರಿಪೀಟ್ ಆಗಿದೆನಾ? ಎಸ್, ಐ ರಿಪೀಟ್ ಆಗಿದೆ. ಇಲ್ಲಿ ಇದೆ, ಇಲ್ಲಿದೆ. ಸೊ ಐ ಇಸ್ ಈಕ್ವಲ್ ಟು ಏನಾಯ್ತು? 4 ಇದೆ, 4 ಇದೆ. ಸೊ ಐ ಬೆಲೆ ಎಷ್ಟಾಯ್ತು? 4 ಅಂತ ಆಯ್ತು. ಹೌದಾ? ನೆಕ್ಸ್ಟ್, ಸೊ ಇಲ್ಲಿ ನಮ್ಗೆ ಎನ್ ನ ಬೆಲೆ 6 ಅಂತ ಬಂತು. ಎನ್ ಇಸ್ ಈಕ್ವಲ್ ಟು ಎಸ್ 3. ಎನ್ ಇಸ್ ಈಕ್ವಲ್ ಟು 3. ಆಯನ ಬೆಲೆ 4, ಬಿ ಇಸ್ ಈಕ್ವಲ್ ಟು 6 ಆಯ್ತು. ಹೌದಾ? ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಲ್ಲಿ ಬಿ ನ ಬೆಲೆ 6 ಇದೆ, ಟಿ ನ ಬೆಲೆ 1 ಇದೆ. ಸೊ ಇ ನ ಬೆಲೆ ಏನಾಯ್ತು? 1 ಇದೆ, 6 ಇದೆ. ಸೊ ಬಿ ನ ಬೆಲೆ 5 ಆಯ್ತು. ಇವಾಗ ಇಲ್ಲಿ ನೋಡಿದ್ರೆ ಟಿ ನ ಬೆಲೆ ಇಲ್ಲಿ ಎಷ್ಟಿದೆ? ಟಿ 1 ಇದೆ. ಹೌದಾ? ಸೊ ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಸೊ ಟಿ ನ ಬೆಲೆ ಇಲ್ಲೂ 1 ಆಯ್ತು, 1 ಆಯ್ತು. ಇಲ್ಲಿ ನೋಡ್ರಿ, ಈಗ 1 ಬರ್ಕೊಂಡಾಯ್ತು, 4 ಬರ್ಕೊಂಡಾಯ್ತು. ಯಾವ ಸಂಖ್ಯೆ ಉಳಿತು? 2 ಉಳಿತು. ಹೌದಾ? ಹಾಗಾದ್ರೆ ಟಿ ಅಂತಂದ್ರೆ 1 ಆಯ್ತು, ಐ ಅಂತಂದ್ರೆ 4 ಆಯ್ತು, ಪಿ ಅಂತಂದ್ರೆ 2 ಅಂತ ಆಯ್ತು. ಹಾಗೆ ಬಿ ಅಂತಂದ್ರೆ 6 ಆಯ್ತು, ಇ ಅಂತಂದ್ರೆ 5 ಆಯ್ತು, ಟಿ ಅಂತಂದ್ರೆ 1 ಅಂತ ಆಯ್ತು. ಎನ್ ಅಂತಂದ್ರೆ 3, ಐ ಅಂತಂದ್ರೆ 4, ಬಿ ಅಂತಂದ್ರೆ 6. ಸೊ ಹಾಗೆ ಇಲ್ಲಿ ಎ ಮತ್ತು ಪಿ ಅಂತ ಉಳಿತು. ಸೊ ಎ ಮತ್ತು ಪಿ ಅನ್ನ ಆಪ್ಷನ್ಸ್ ಥ್ರೂ ಚೆಕ್ ಮಾಡೋಣ. ಸೊ ಬಿ ಇ ಎ ಎನ್ ಅಂತ ಇದೆ. ಬಿ ಅಂತಂದ್ರೆ ಏನಿದೆ ಇಲ್ಲಿ? 6. ಓಕೆ, ಇ ಅಂತಂದ್ರೆ 5. ಎ ಅಂತಂದ್ರೆ ನಮ್ಗೆ 1 2 ಆದ್ರೂ ಬರ್ಬೇಕು. ಯಾಕಂದ್ರೆ ಇಲ್ಲಿ 3 ಆಲ್ರೆಡಿ ಬರ್ದಿದೀವಿ. 2 ಆದ್ರೂ ಬರ್ಬೇಕು, 7 ಆದ್ರೂ ಬರ್ಬೇಕು. ಓಕೆ, ಸೊ ನಮ್ಗೆ ಇಲ್ಲಿ 6 5 7 3 7 7 ಅಂತ ಇದೆ ಎಲ್ಲಾ ಕಡೆ. ಹಾಗಾಗಿ ಎ ನ ಬೆಲೆ ಏನ್ ಬರುತ್ತೆ? 7 ಬರುತ್ತೆ. ಸೊ 7 ಅಂತ ಹಾಕೋಣ. ಎನ್ ನ ಬೆಲೆ 3. 6 5 7 3 ಎಲ್ಲಾದ್ರೂ ಇದೆನಾ? ಎಸ್, ಆಪ್ಷನ್ ಅಲ್ಲಿ ಇದೆ. ಆಪ್ಷನ್ ಡಿ ಇಸ್ ರೈಟ್, 6 5 3. ಹಾಗಾಗಿ ನಮ್ಗೆ ಎ ನ ಬೆಲೆ 7 ಆಯ್ತು. ಸೊ 7 ಬಂದ್ರೆ ಇಲ್ಲಿ 2 ಉಳಿಯುತ್ತೆ. ಪಿ ನ ಬೆಲೆ 2. ಸೊ ನೆಕ್ಸ್ಟ್ ಏನಿದೆ? ಪೇಂಟ್ ಅಂತ ಇದೆ. ಪೇಂಟ್ ಅಂತ ಅಂದಾಗ ಓಕೆ, ಇಲ್ಲಿ ನಾವು ಪೇಂಟ್ ಅಂತ ಅಂದಾಗ ಏನ್ ಬರುತ್ತೆ ನೋಡೋಣ. ಪಿ ಅಂತಂದ್ರೆ ಎಷ್ಟು ತಗೊಂಡಿದೀವಿ ನಾವಿಲ್ಲಿ? ಪಿ ಅಂತಂದ್ರೆ 2. ಸೊ ಎ ಅಂತಂದ್ರೆ 7, ಐ ಅಂತಂದ್ರೆ 4, ಎನ್ ಅಂತಂದ್ರೆ 3, ಟಿ ಅಂತಂದ್ರೆ 1. 2 7 4 1 3. ಹೌದಾ? 2 7 4 1 4 3 1 ಬರುತ್ತೆ ಇದು. ಸೊ 4 3 1. 4 3 1. ಎಸ್, 4 3 1. 2 7 4 3 1. ಎಲ್ಲಿ ಬಂತಿದ್ದು? ಆಪ್ಷನ್ ಬಿ ಇಸ್ ರೈಟ್. ಯಾಕಂತಂದ್ರೆ ಪಿ ಅಂತಂದ್ರೆ ಎಷ್ಟಂತ ಇದೆ ಇಲ್ಲಿ? 2 ಅಂತ ಇದೆ. ಹಾಗೆ ಎ ಅಂತಂದ್ರೆ 7 ಇದೆ. ಐ ಅಂತಂದ್ರೆ ಎಷ್ಟಿದೆ? 4 ಇದೆ. ಹೌದಲ್ವಾ? ಎನ್ ಅಂತಂದ್ರೆ 3 ಇದೆ. ಟಿ ಅಂತಂದ್ರೆ 1 ಇದೆ. ಸೊ 2 7 4 3 1. ಸೊ ಆಪ್ಷನ್ ಬಿ ಇಸ್ ರೈಟ್. ಹಾಗೆ ಟ್ಯಾಬ್ ಅಂತಂತ ಇದೆ. ಟ್ಯಾಬ್ ಅಂತಂದ್ರೆ ಏನು? ಟಿ ಎ ಬಿ, ಟ್ಯಾಬ್. ಸೊ ಇಲ್ಲಿ ನೋಡಿದ್ರೆ ನೀವು ಇದೇ ಒಂದು ಕೋಷ್ಟಕವನ್ನ ನೋಡಿದ್ರೆ ಟ್ಯಾಬ್ ಅಂದ್ರೆ ಏನ್ ಬರುತ್ತೆ? ಟಿ ಅಂತಂದ್ರೆ 1 ಇದೆ, ಎ ಅಂತಂದ್ರೆ 7 ಇದೆ, ಬಿ ಅಂತಂದ್ರೆ 6 ಇದೆ. ಹೌದಲ್ವಾ? ಎ ಅಂತಂದ್ರೆ 7 ಇದೆ, ಬಿ ಅಂತಂದ್ರೆ 6 ಇದೆ, ಟಿ ಅಂತಂದ್ರೆ 1 ಇದೆ. 1 7 6 ಇದೇನಾ ಎಲ್ಲಾದ್ರೂ? ಎಸ್, ಆಪ್ಷನ್ ಸಿ ನಲ್ಲಿದೆ. ಆಪ್ಷನ್ ಡಿ ನಲ್ಲಿದೆ. ಸಾರಿ, ಆಪ್ಷನ್ ಡಿ ನಲ್ಲಿದೆ. ಸೊ 1 7 6 ಇಸ್ ರೈಟ್ ಆನ್ಸರ್. ಸೊ ಇಲ್ಲಿ ಮತ್ತೆ ನೆಕ್ಸ್ಟ್ ಇದೆ ಇನ್ನೊಂದು. ಕಂಬಸಾಲು MIN is equal to 315, PIT 238, BAN 954,
TEN 7 to 5 ಅಂತ ಇದೆ. ಸೊ ಇಲ್ಲೂ ಕೂಡ ನಮ್ಗೆ ಎಲ್ಲೂ ಅನುಕ್ರಮವಾಗಿ ಇಲ್ಲ. ಸೊ ಮತ್ತೆ ನಾವು ಚೆಕ್ ಮಾಡೋಣ. ಓಕೆ, ಸೊ ಚೆಕ್ ಮಾಡಿದ್ರೆ ನಾವು ಆ ಸಂಖ್ಯೆಗಳನ್ನ ಅನುಕ್ರಮವಾಗಿ ಬರ್ಕೋಬಹುದು. ಸೊ ಎನ್ ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇಲ್ಲಿ 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 ಯಾವ ಒಂದು ಸಂಖ್ಯೆ ರಿಪೀಟ್ ಆಗಿದೆ ನೋಡ್ರಿ? 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಹಾಗಾದ್ರೆ n is equal to 5 ಅಂದಂಗ ಆಯ್ತು. ನೆಕ್ಸ್ಟ್ I ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಇಲ್ಲಿ ಮತ್ತೆ ಇಲ್ಲಿ ಯಾವ ಸಂಖ್ಯೆ ರಿಪೀಟ್ ಆಗಿದೆ? 3 ಇದೆ. ಸೊ 3 ಅಂತಂದ್ರೆ I ಆಯ್ತು. ಹೌದಾ? ನೆಕ್ಸ್ಟ್ ಮತ್ತೆ ಎಲ್ಲಾದ್ರೂ ಎಂ ಇದೆನಾ? ಎಂ ಇಲ್ಲ. ನೆಕ್ಸ್ಟ್ ಯಾವ್ದಿದೆ? ಬಿ ಇದೆ, ಎ ಇದೆ, ಟಿ ಇದೆ. ಓಕೆ, ಸೊ ಇಲ್ಲಿ 3 ಮತ್ತು 5 ಅಂತ ಬರೆದ್ರೆ ಏನ್ ಉಳಿತು? 1 ಉಳಿತು. ಎಂ ಅಂತಂದ್ರೆ 1 ಆಯ್ತು. ಇಲ್ಲಿ 3 ಅಂತ ಆಯ್ತು. ಸೊ ಪಿ ಮತ್ತೆ ಟಿ. ಹೌದಾ? ಇಲ್ಲಿ ಟಿ ಟಿ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ 2 3 8 ಮತ್ತೆ 7 to 5 ಅಂದ್ರೆ ಇವೆರಡರಲ್ಲಿ ಯಾವ ಒಂದು ಸಂಖ್ಯೆ ಕಾಮನ್ ಇದೆ? 2 ಕಾಮನ್ ಇದೆ. ಸೊ 2 ಅಂದ್ರೆ ಟಿ ಆಯ್ತು. ಹಾಗಾಗಿ ನಾವು ಟಿ ಅಂತಂದ್ರೆ 2 ಅಂತ ಬರೆಯೋಣ. ಸೊ ಇಲ್ಲಿ ನೀವು 2 ಬರೆದ್ರಿ, 3 ಬರೆದ್ರಿ, ಏನ್ ಉಳಿತು? 8 ಉಳಿತು. 8 ಅಂತಂದ್ರೆ ಪಿ ಆಯ್ತು. ಓಕೆ, ಸೊ ಇಲ್ಲಿ ಟಿ ಅಂದ್ರೆ 2, ಎನ್ ಅಂತಂದ್ರೆ ನಾವೇನ್ ಬರ್ಕೊಂಡಿದ್ವಿ? 5 ಅಂತ ಬರ್ಕೊಂಡಿದೀವಿ. ಸೊ 2 ಆಯ್ತು, 5 ಆಯ್ತು, ಏನ್ ಉಳಿತು? ಇಲ್ಲಿ 7 ಉಳಿತು. ಸೊ 7 ಅಂತಂದ್ರೆ ಏನು? ಇ. ಹೌದಾ? ಇ ಅಂತಂದ್ರೆ 7. ಇಲ್ಲಿ ಎನ್ ಅಂತಂದ್ರೆ 5, ಇಲ್ಲಿ ಎ ಮತ್ತು ಬಿ ಅಂತ ಇದೆ. ಸೊ ಎ ಮತ್ತು ಬಿ ಅಂತಂದ್ರೆ 9 4 4 9 ಅಂತ ಆಯ್ತು. ಸೊ ಆಪ್ಷನ್ಸ್ ಥ್ರೂ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಸೊ ಅರ್ಥ ಆಯ್ತಾ ಹೇಗಿದೆ ಅಂತ ಇದು? ಸೊ ಯಾವುದು ಇಲ್ಲಿ ಎನ್ 3 ಕಡೆ ಕಾಮನ್ ಇದೆ. 3 ಕಡೆ ಅಂದಾಗ ಯಾವ ಸಂಖ್ಯೆ ಕಾಮನ್ ಇದೆ? ಅದು ಎನ್ ಸಂಕೇತ ಆಗತ್ತೆ. ಹೌದಾ? ಹಾಗೆ ಟಿ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಈ ಒಂದು ಸರಣಿಯಲ್ಲಿ ನೋಡಿದ್ರೆ, ಈ ಒಂದು ಸೀರೀಸ್ ಅಲ್ಲಿ ನೋಡಿದ್ರೆ ಯಾವ ಸಂಖ್ಯೆ ವಿಚ್ ನಂಬರ್ ಇಸ್ ಕಾಮನ್, ದಟ್ ನಂಬರ್ ಇಸ್ ಕೋಡೆಡ್ ಫಾರ್ ಟಿ, ರೈಟ್? ನೆಕ್ಸ್ಟ್, ಸೊ ಏನಂತ ಇದೆ ನಮ್ಗೆ? ಕೋಡ್ ಫಾರ್ ಮೀನ್ ಅಂತ ಇದೆ. MEAN ಅಂತ ಇದೆ. ಸೊ MEAN, ಎಂ ಅಂತಂದ್ರೆ ಏನಿದೆ ಇಲ್ಲಿ? 1 ಅಂತ ಇದೆ. ಓಕೆ, 1. ಇ ಅಂತಂದ್ರೆ 7 ಅಂತ ಇದೆ. ಸೊ 1 7. ಎ ಅಂತಂದ್ರೆ ಗೊತ್ತಿಲ್ಲ. ಎನ್ ಅಂತಂದ್ರೆ 5. ಸೊ ಎನ್ ಅಂತಂದ್ರೆ 5. ಸೊ ಇಲ್ಲಿ ನಮ್ಗೆ ಆಪ್ಷನ್ಸ್ ಥ್ರೂ ಚೆಕ್ ಮಾಡಿದ್ರೆ 1 7 ಲಾಸ್ಟಿಗೆ ಏನ್ ಬರ್ಬೇಕು ನಮ್ಗೆ? 5 ಬರ್ಬೇಕು. ಎಲ್ ಇದೆ, ಇಲ್ಲಿದೆ. ಸೊ 1795 ಅಂತ ಇದೆ. ಹಾಗಾದ್ರೆ 17, ದಿಸ್ ಆಪ್ಷನ್ ಇಸ್ ರೈಟ್. 175 ನಮ್ಗೆ ಸಿಕ್ಕಿದೆ. ಸೊ ಇಲ್ಲೆಲ್ಲಾದ್ರೂ ಮತ್ತೆ ಕೊನೆಗೆ 5 ಬಂದಿದೆನಾ? ಇಲ್ಲ. ಸೊ 1795 ಈಸ್ ರೈಟ್ ಆನ್ಸರ್. ಸೊ 9 ಅಂತಂದ್ರೆ ಎ ಅಂತ ನಾವು ಹಾಕ್ಬೋದು. ಬೀಟರ್, BEATER ಪದದ ಸಂಕೇತ ಅಂತ ಕೊಟ್ಟಿದ್ದಾರೆ. ಸೊ ಮಾಡೋಣ. BEATER, BEATER. ಸೊ ಬಿ ಅಂತಂದ್ರೆ ಏನಿದೆ? ಬಿ ಅಂತಂದ್ರೆ, ಸೊ ಎ ಅಂತಂದ್ರೆ ನಾವು ಆಗ್ಲೇ ಏನ್ ಹಾಕಿದ್ವಿ? 9 ಅಂತ ಹಾಕಿದ್ವಿ ಅಲ್ಲ? ಸೊ ಎ ಅಂತಂದ್ರೆ 9. ಓಕೆ, ಇಲ್ಲಿ 9 ಆಯ್ತು, 5 ಆಯ್ತು. ಸೊ 4 ಒಂದು ಉಳಿತು. ಓಕೆ, ಸೊ ಬಿ ಅಂತಂದ್ರೆ ನಾವ್ ಇವಾಗ 4 ಅಂತ ಹಾಕೋಣ. ಇ ಅಂತಂದ್ರೆ 7 ಇದೆ. ಎ ಅಂತಂದ್ರೆ ಏನಿದೆ ಇಲ್ಲಿ? 9 ಇದೆ. ಟಿ ಅಂತಂದ್ರೆ, ಸೊ ನೋಡ್ರಿ, ಚೆಕ್ ಮಾಡ್ರಿ, ಟಿ ಅಂದ್ರೆ ಏನಿದೆ? ಸೊ ಟಿ ಅಂದ್ರೆ 2 ಅಂತ ಇದೆ ಅಲ್ವಾ? ಸೊ ಟಿ ಅಂತಂದ್ರೆ 2 ಇದೆ. ಇ ಅಂತಂದ್ರೆ ಏನಿದೆ? 7 ಇದೆ. BEA, ಟಿ ಅಂತಂದ್ರೆ 2 ಇದೆ. ಇ ಅಂತಂದ್ರೆ ಮತ್ತೆ 7 ಇದೆ. ಆರ್ ಅಂತಂದ್ರೆ ಬಿಟರ್. ಓಕೆ, 247,927 ಅಂತ ಬಂತು. ಸೊ ನಮ್ಗೆ ಇದು ಎಲ್ಲಿದೆ ನೋಡೋಣ. 47927. ಓಕೆ, 47927. ಸೊ ಇಲ್ಲೆಲ್ಲಾದ್ರೂ ಇದೆನಾ? 47927 ಅಂತ ನಾವು ಫಸ್ಟ್ 4 ಸಂಖ್ಯೆ ಸಿಕ್ತು. ಸೊ ಹಾಗಾಗಿ ಕೊನೆದು ಅಲ್ಲಿ 6 ಅಂತ ಇಲ್ಲ. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಸೊ ಫಸ್ಟ್ 4 ಸಂಖ್ಯೆ ಸಿಕ್ತಾ? ಓಕೆ, ಇದೆಲ್ಲಾದ್ರೂ ಮತ್ತೆ ರಿಪೀಟ್ ಆಗಿದೆನಾ? ಎಲ್ಲೂ ಇಲ್ಲ. ಸೊ ದಿಸ್ ಆಪ್ಷನ್ ಇಸ್ ರೈಟ್. 4792776. ಹಾಗಾದ್ರೆ ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಲ್ಲಿ ನಾವು ಏನಂತ ತಗೋತೀವಿ? ಕೋಡಿಂಗ್ ಮತ್ತು ಡಿಕೋಡಿಂಗ್ ಅನ್ನ ಮಾಡುವಾಗ
ಇಲ್ಲಿ ನಾವು ಕರೆಕ್ಟ್ ಆಗಿ ABCD ಅನ್ನ ಬರ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಾಗಿ ಸಂಖ್ಯೆಗಳನ್ನ ಬರ್ಕೋಬೇಕು, ಮತ್ತೆ ಕೊಟ್ಟಂತಹ ಸಂಖ್ಯೆ ಎಷ್ಟು ಅಕ್ಷರ ಮುಂದೆ ಇದೆ, ಎಷ್ಟು ಅಕ್ಷರ ಹಿಂದೆ ಇದೆ, ಮತ್ತು ಅಲ್ಲಿ ಏನಾದ್ರೂ ರಿಲೇಷನ್ ಇದೆನಾ. ಆಮೇಲೆ ಕೆಲವೊಂದ್ಸತಿ ರಿವರ್ಸ್ ಆರ್ಡರ್ ಅಲ್ಲಿ ಬರ್ಕೊಂಡಾಗ್ಲೂ ಕೂಡ ನಮ್ಗೆ ಉತ್ತರ ಸಿಗತ್ತೆ, ಹೌದಾ. ಆ ತರಾನು ಕೋಡ್ ಮಾಡಿರ್ತಾರೆ. ಸೊ ಇಲ್ಲಿವರೆಗೂ ನಿಮ್ಗೆ ಬಿಡಿಸಿರುವಂತಹ ಪ್ರಶ್ನೆಗಳು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕೆಲವೊಂದ್ಸರ್ತಿ ಈ ಅಕ್ಷರಗಳಿಗೆ ಸಂಬಂಧಿಸಿದಾಗೆ ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ಸೊ ಅವು ಅನುಕ್ರಮದಲ್ಲಿ ಇರೋದಿಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಯಾವ ಸಂಖ್ಯೆ ರಿಪೀಟ್ ಆಗಿದೆ, ಯಾವ ಅಕ್ಷರ ರಿಪೀಟ್ ಆಗಿದೆ, ಅದಕ್ಕೆ ನಾವು ಕೋಡ್ ಅನ್ನ ನಾವೇ ಮಾಡ್ಕೋಬೇಕು ಮೊದಲು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಕೋಡ್ ಅನ್ನ ಮಾಡ್ಬೇಕು. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್, ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ, ಎಲ್ರದ್ದು ಎಕ್ಸಾಮ್ ಚೆನ್ನಾಗಾಗ್ಲಿ. ಸೊ ಆಲ್ ದ ವೆರಿ ಬೆಸ್ಟ್. ಓಕೆ, ಗಾಡ್ ಬ್ಲೆಸ್ ಯು. ಬಾಯ್. ಥ್ಯಾಂಕ್ ಯು.